ಏಕಾಏಕಿ ಮಿಸ್ ಆದ ಸವಿತಾ ಅಪ್ಪಟ ಹೌಸ್ ವೈಫ್. ಆಕೆ ಹೇಳ್ದೆ ಕೇಳ್ದೆ ಮನೆಯ ಹೊರಗೆ ಹೆಜ್ಜೆ ಇಡ್ತಾ ಇದ್ದವಳು ಅಲ್ಲ ಅನ್ನೋ ನಂಬಿಕೆ ಮನೆಯವರದ್ದು. ಆದರೆ ಅವತ್ತು ಆಕೆ ಯಾರಿಗೂ ಹೇಳದೆ ಹೊರ ಹೋಗಿದ್ಲು. ಹಾಗಂತ ದೂರ ಎಲ್ಲೋ ಹೋಗಿರಲಿಲ್ಲ ಅನ್ನೋದು ಅವರಿಗೆ ಸವಿತಾ ಸಾವಿನ ಸುದ್ದಿ ಬರೋದ್ರೊಳಗೆ ಸ್ಪಷ್ಟ ಆಗಿತ್ತು. ಎಲ್ಲ ಕಡೆ ಹುಡುಕಾಡಿ ಸುಸ್ತಾದ ಜನ ಏನು ಮಾಡ್ತಾರೆ? ದೇವರ ಮೇಲೆ ಭಾರ ಹಾಕಿ ಭಗವಂತ ಒಳ್ಳೇದಾಗೋ ಹಂಗೆ ಮಾಡು ಅಂದ್ಕೊಂಡು ಪೂಜೆ ಮಾಡಿಸಿದ್ದಲ್ಲದೆ ಶಾಸ್ತ್ರ ಕೇಳಿಸಿದ್ರು, ಪರಿಚಯದವರ ಹತ್ರ ಅಂಜನ ಹಾಕ್ಸಿದ್ರು. ಅದು ಲೋಕಲ್ ಇದ್ದಾರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಅಂಜನ ಹಾಕಿ ನೋಡ್ತಾರೆ. ಅವ್ರನ್ನ ಎಲ್ಲ ಹೋಗಿ ವಿಚಾರಿಸಿ ಇದು ಮಾಡಿದ್ದಾನೆ. ಉಲಿವಾನದಲ್ಲೇ ಇದು ಮಾಡ್ತಾರೆ, ಪಾಂಡವಪುರದಲ್ಲಿ 3 ಕಡೆ ಬಂದಿದೆ. ನಮ್ಮ ಅದು ನೋಡೋದು ಅಂಜನ ಎಲ್ಲರೂ ಗೊತ್ತಿರ್ಬೋದು. ಅದರಲ್ಲಿ ಏನು ಇದು ಅಂತ ಬೇಕಾದ್ರೆ ನಾವು ಕರ್ಕೊಂಬಂತು ಬೇಕಾದ್ರೆ ನಿಮ್ಮ ಮುಂದ್ಗಡೆನೇ ತೋರಿಸ್ತೀನಿ ನಾನು. ಅದರಲ್ಲಿ ಕಪ್ಪು ಹಾಕಿದ್ದಾರೆ. ನಮ್ಮ ಸುನಿಲ್ ಮಗ ಒಬ್ಬ ಇದ್ದಾನೆ, ಅನಿಲ್ ಮಗ ಅಂತ ಮಗಳು ಒಬ್ಬಳು, ಇಬ್ಬರು ಇದ್ದಾರೆ. ಫಸ್ಟ್ ಅವ್ರಿಗೆ ತೋರಿಸಿದ್ದಾರೆ. ಅಕ್ಕ ಸವಿತಾ ಅಕ್ಕ ಮೆಟ್ಲಿಂದ ಇಳಿತಾ ಇದ್ದಾರೆ. ಕೆಂಪು ಬಣ್ಣದ ಸೀರೆ ಹಾಕ್ಕೊಂಡಿದ್ದಾರೆ, ಕೆಂಪು ಬ್ಲೌಸ್ ಹಾಕ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ತರಕಾರಿ ಅಂಗಡಿ ಸಿಕ್ತು, ತರಕಾರಿ ಅಂಗಡಿ ಹತ್ರ ನಿಂತಿದ್ದಾರೆ. ಅಲ್ಲಿ ಬದನೆಕಾಯಿ, ಕುಂಬಳಕಾಯಿ, ಹೀರೆಕಾಯಿ, ನುಗ್ಗೆಕಾಯಿ, ಮೆಣಸಿನಕಾಯಿ ಎಲ್ಲ ಇದೆ. ಆಮೇಲೆ ಕಾಣಿಸ್ತಾ ಇಲ್ಲ. ಎಷ್ಟು ವಿಚಿತ್ರ ಅಲ್ವಾ? ನಿಜಕ್ಕೂ ಅಂಜನ ಹಾಕ್ಸಿದ್ರೆ ನಡೆದಿರೋದು ಕಾಣಿಸುತ್ತಾ? ಗೊತ್ತಿಲ್ಲ. ಆದ್ರೆ ಇವರು ಮಾತ್ರ ಅದನ್ನ ನಂಬಿದ್ರು. ತಕ್ಷಣ ಮನೆಯಲ್ಲಿದ್ದ ತರಕಾರಿ ತರೋ ಚೀಲ ಇಲ್ಲ ಅನ್ನೋದನ್ನ ಗಮನಿಸಿದ್ರು. ಅಷ್ಟೇ ಅಲ್ಲ, ಆವತ್ತು ಸವಿತಾ ಅನ್ನ ಮಾಡಿಟ್ಟು ಹೊರ ಹೋಗಿದ್ಲು. ಮನೆಯಲ್ಲಿ ಅನ್ನ ಮಾಡಿದ್ದಾರೆ, ಸಾಂಬಾರ್ ಮಾಡಿಲ್ಲ. ಸಾಂಬಾರ್ ಮಾಡಲು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದೆ, ಅದು ತಗೊಂಡು ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಗಿದೆ. ಮನೆಯಲ್ಲಿ ಅಷ್ಟು ಚಿಕ್ಕದೊಂದು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡು ಹೋಗಿದ್ದಾರೆ. ತರಕಾರಿ ತರಕ್ಕೆ ಹೋಗಿದ್ದಾರೆ. ತರಕಾರಿ ತರೋದಕ್ಕೆ ಹೋದವಳ ಮೈ ಮೇಲಿದ್ದ ಆಭರಣ ನೋಡಿ ದಾರಿ ಮಧ್ಯೆ ಯಾರಾದ್ರೂ ಅಪಹರಿಸಿದ್ರ ಅನ್ನೋ ಸಂಶಯ ಮೊದಲು ಬಂತಾದ್ರೂ ನಂತರ ಅಂಜನ ಹಾಕಿದಾಗ ಸವಿತಾ ತರಕಾರಿ ಅಂಗಡಿಯಲ್ಲಿ ನಿಂತಿದ್ದೇ ಕೊನೆಯದಾಗಿ ಕಾಣಿಸುತ್ತಲ್ಲ, ಹಂಗಾಗಿ ಅಲ್ಲೇ ಏನಾದ್ರೂ ಆಗಿರಬಹುದಾ ಅನ್ನೋ ಯೋಚನೆನೂ ಬಂತು. ಕೂಡ್ಲೆ ಪಕ್ಕದ ರೋಡ್ನಲ್ಲಿರೋ ಆಂಜನೇಯ ಸ್ಟೋರ್ಸ್ ಹೆಸರಿನ ತರಕಾರಿ ಶಾಪ್ ಕಡೆ ಹೋದ್ರೆ ಅದು ಕ್ಲೋಸ್ ಆಗಿತ್ತು. ಆ ಅಂಗಡಿ ಮಾಲೀಕ ಕುಂದಾಪುರ ಮೂಲದ ಹುಡುಗ ಉಮೇಶ. ಅವನು ಭಲೆ ಶೋಕಿಲಾಲ. ನೋಡೋದಕ್ಕೆ ಸುಮಾರಾಗಿದ್ದು, ಮಾತಿನಲ್ಲಿ ಮನೆ ಕಟ್ಟೋದು ಗೊತ್ತಿದ್ದರಿಂದ ಸೀರಿಯಲ್ಗಳಲ್ಲೂ ಆಕ್ಟ್ ಮಾಡ್ತಿದ್ದ. ಫ್ರೀ ಇದ್ದಾಗ್ಲೆಲ್ಲ ಸಖತ್ ಡ್ರೆಸ್ ಮಾಡಿಕೊಂಡು ಊರು ಸುತ್ತಾ ಇದ್ದವನು ಅಂಗಡಿಲಿದ್ದಷ್ಟು ಹೊತ್ತು ಹೆಂಗಸರನ್ನ ಪಟಾಯಿಸೋ ಕೆಲಸನೇ ಮಾಡ್ತಿದ್ದ. ಕ್ಲೋಸ್ ಆಗಿದ್ದಾನೆ ಅವನಲ್ಲಿ. ಅವನು ಸ್ಲಮ್ಮಲ್ಲಿ ಅಂಗಡಿ ಇಟ್ಟಿದ್ರು. ಅವನ ಅಂಗಡಿನಲ್ಲಿ ಒಂದು ಗಂಡಸರು ಸೇರುವಂಥ ಒಂದು ಬೀಡಿ ಸಿಗರೇಟ್ ಇಲ್ಲ. ಪ್ರಾವಿಷನ್ ಸ್ಟೋರ್ ಏನೇ ಅದು, ಒಂದು ಸೇವಿಂಗ್ ಬ್ಲೇಡ್ ಕೂಡ ಇಲ್ಲ. ಅಂದರೆ ಬರೀ ಹೆಂಗಸನ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಇದು ಇಟ್ಕೊಂಡಿದ್ದ ಅವನು. ಅದೆಲ್ಲ ಈಗ ಇತ್ತೀಚೆಗೆ ಹೇಳ್ತಾರೆ ನಮಗೆ. ತರಕಾರಿನ ಕೊಡಬೇಕಾದ್ರೂ ಕೂಡ ಅವನು ಯಾವತ್ತೂ ಇವತ್ತು ತರಕಾರಿ ರೇಟ್ ಎಷ್ಟಿದ್ರೂ ಕೂಡ ಅವನು ತೂಕ ಮಾಡ್ತಿರ್ಲಿಲ್ಲವಂತೆ. ಅವನು ಒಂದು 10 ರೂಪಾಯಿ ಕೇಳಿದ್ರೆ ಒಂದಷ್ಟು ಇಷ್ಟು ತೆಗಿ ಕೊಡ್ತಾ ಇದ್ದು. ಅದು ಒಂಥರ ಒಂದು ಅಟ್ರಾಕ್ಷನ್ ಅದು. ಹೀಗೆ ಹುಡುಗಿರ್ನ ಪಟಾಯಿಸ್ಕೊಂಡು ಅದೇನು ಮಾಡ್ತಿದ್ನೋ ಏನೋ. ಒಟ್ನಲ್ಲಿ ಆ ತರಕಾರಿ ಅಂಗಡಿ ಹುಡುಗ ಬೆಂಗಳೂರಿನಲ್ಲಿ 2 ಮನೆ ಕಟ್ಸಿದ್ದ ಅನ್ನೋದೆಲ್ಲ ಸುತ್ತಲಿನ ಜನರಿಂದಾನೇ ಗೊತ್ತಾಗಿತ್ತು. ಆದ್ರೆ ಆ ಬಗ್ಗೆ ಈಗ ಯಾರು ಕ್ಯಾಮರಾದ ಮುಂದೆ ಮಾತಾಡೋದಿಲ್ಲ. ಉಮೇಶನ ವಿಚಾರನೇ ನಮಗೆ ಬೇಡ ಅಂತಾರೆ. ಪಬ್ಲಿಕ್ ಈಗ ಹಂಗಂತ ಹೇಳ್ತಾರೆ. ಬೆಳಿಗ್ಗೆ ನಿಮ್ಮ ಸೂರ್ಯ ಚಾನಲ್ ಅಲ್ಲಿಗೆ ಬಂದಿದ್ರು, ಅವರು ಒಬ್ರು ಇಂಟ್ರ್ಯೂ ಮಾಡೋಕ್ಕೆ ಅಂತಂದ್ರೆ ಎಲ್ಲ ಮತ್ತೆ ಹಿಂದೂ ಕೊಡ್ತಾರೆ. ಅವರು ಯಾರು ಕೂಡ ಧೈರ್ಯವಾಗಿ ಬಂದು ಅವನ ಬಗ್ಗೆ ಹೇಳ್ಕೊಡಕ್ಕೆ ಒಬ್ರು ಕೂಡ ಅಲ್ಲಿಗೆ ಬರ್ತಾ ಇಲ್ಲ ಅಲ್ಲಿ ಪಬ್ಲಿಕ್ ಅವರು. ಹೀಗೆ ಎಲ್ಲರೂ ತರಕಾರಿ ಅಂಗಡಿ ಉಮೇಶನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಿದ್ದಾಗಲೇ ಬಿಡದಿ ಪೊಲೀಸರಿಗೆ ಅಪರಿಚಿತ ಮಹಿಳೆಯ ಶವ ಸಿಕ್ಕಿರೋ ಸುದ್ದಿ ಬಂದಿದೆ. ಹೋಗಿ ನೋಡಿದ್ರೆ ಸತ್ತವಳು ಇದೇ ಸವಿತಾ. ಜನ ನಾವು ಜೊತೆಲಿ ಹುಟ್ಟೋರು ತಮ್ಮನಿಗೆ ಮಾಡಿದ್ದವಳು ಒಬ್ಬಳನ್ನ. ಇನ್ನೇನು ಹೇಳೋದು ಅವ್ರಿಗೆ, ಇನ್ನೇಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಗೃಹಿಣಿ ಮಾತ್ರ. ಮನೆ ಬಿಟ್ಟು ಅವಳು ಹೊರಗೆ ಎಲ್ಲರೂ ತಿರ್ಗಾಡ್ಕೊಂಡು ಜರುಗಿಸ್ತಾಗಿ ಶೋಕಿ ಮಾಡ್ಕೊಂಡು ತಿರುಗ್ತಾವಳೆ ಇದ್ರೆ ನಮ್ಗೆ ಹೊಟ್ಟೆ ಉರಿತಿರ್ಲಿಲ್ಲ. ನನ್ನ ಸಂಸಾರ ಬಿಟ್ಟರೆ ಇನ್ಯಾರು ಬೇಕಿಲ್ಲ. ಯಾವ ಹತ್ತಿರದಲ್ಲಿ ಫಂಕ್ಷನ್ಗಳಿದ್ರು ಸಹ ಬರ್ತಿರ್ಲಿಲ್ಲ. ಒಂದು ದಿವಸ ರಜಾ ಇದ್ದರೂ ಕಷ್ಟ ಮಕ್ಳು ಬರೋದು, ಮಕ್ಳುಗಳ ಓದಿಸೋದು, ಸ್ಕೂಲ್ಗೆ ಹೋಗೋದು, ಅದು ಬಿಟ್ಟರೆ ಇನ್ನೇನು ಇಲ್ಲ ಅವ್ರ ಪ್ರಪಂಚ. ಅಂಥವಳಿಗೆ ಇಂಥ ಅನ್ಯಾಯ ದೇವ್ರು ಮಾಡುವಾಗ ನಮ್ಗೆ ಎಷ್ಟು ಇದಾದದು. ದೇವರು ಅನ್ಯಾಯ ಮಾಡಿದ್ದಾಯ್ತು. ಅದರ ಜೊತೆಗೆ ದೊಡ್ಡ ದೋಖ ಮಾಡಿದವರು ಯಾರು?
ಎಲ್ಲರ ಅನುಮಾನ ಇರೋ ಹಾಗೆ ತರಕಾರಿ ಅಂಗಡಿ ಉಮೇಶಾನೇ ಇದೊಂದು ಮರ್ಡರ್ ಮಾಡಿದ್ನಾ? ಕೊಲೆ ನಡೆದಿದ್ಯಾಕೆ ಅನ್ನೋದಕ್ಕೆ ಉತ್ತರ ಸಿಗೋದು ಪೊಲೀಸರ ಹತ್ರ. ಸವಿತಾ ಮನೆಯಿಂದ ತರಕಾರಿ ತರೋದಕ್ಕೆ ಅಂತ ಹೋಗಿ ಹೆಣವಾಗಿದ್ದಾಳೆ ಅನ್ನೋದು ಸ್ಪಷ್ಟವಾಗಿತ್ತು. ತರಕಾರಿ ಅಂಗಡಿಯ ಉಮೇಶ್ನ ಬಗ್ಗೆ ಮೊದಲಿನಿಂದಲೂ ಇದ್ದ ಅನುಮಾನ ಮತ್ತಷ್ಟು ಬಲವಾಗಿದ್ದು ಪೊಲೀಸರ ತನಿಖೆಯಲ್ಲೇ. ಮೃತಳ ಮೊಬೈಲ್ ಕಾಲ್ ಲಿಸ್ಟು ಕತೆ ಹೇಳಿತ್ತು. ಆವತ್ತು ಸವಿತಾ ಉಮೇಶ್ ಹತ್ರ ಹೋಗಿದ್ಯಾಕೆ ಅನ್ನೋದನ್ನ ಬ್ರೇಕ್ನ ನಂತರ ಹೇಳ್ತೀವಿ.